ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಸೆಪ್ಟೆಂಬರ್ 22ರಿಂದ ಆರಂಭವಾಗಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮಡಿವಾಳ ಸಮುದಾಯವನ್ನು ಧರ್ಮದ ಕಲಂನಲ್ಲಿ ಹಿಂದೂ ಮತ್ತು ಜಾತಿಯ ಕಲಂನಲ್ಲಿ ಮಡಿವಾಳ ಎಂದು ಬರೆಯಿಸಬೇಕು ಎಂದು ಮಡಿವಾಳ ಸಮಾಜದ ಮುಖಂಡ ಹಾಗೂ ಗುಲ್ಬರ್ಗ ವಿವಿಎಸ್ ಸಿಂಡಿಕೇಟ್ ಸದಸ್ಯ ಮಲ್ಲಣ್ಣ ಮಡಿವಾಳ ಮನವಿ ಮಾಡಿದರು. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿವಾಳ ಕುಲದವರು ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಉಪಜಾತಿಗಳಿಗಾಗಿ ವಿಭಜನೆಗೊಂಡಿರುತ್ತಾರೆ. ಹಾಗಾಗಿ ವಿಭಜನೆಗೊಂಡಿರುವ ಮೂಲಕ ಜಾತಿ ಮಡಿವಾಳವಾಗಿರುವುದರಿಂದ ಜಾತಿ ಕಲಂನಲ್ಲಿ ಮಡಿವಾಳ ಎಂದು ಬರೆಸಿದರೆ ಸರ್ಕಾರಕ್ಕೆ ನಿಖರ ಮಾಹಿತಿ ಲಭ್ಯವಾಗಿ ಮೀಸಲಾತಿ ಲಾಭ ಪಡೆಯಲು ತಿಳಿಸಿದರು. ಸೆಪ್ಟೆಂಬರ್ 11 ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಕ್ಸರ್ ಅವರ ನೇತೃತ್ವದಲ್ಲಿ ನಡೆದ ಸಮಾಜದ ಪ್ರಮುಖರ ಸಭೆಯಲ್ಲಿ ಒಕ್ಕೂರರಿಂದ ಸಮೀಕ್ಷಾ ಜಾತಿ ಕಲಂ ಮಡಿವಾಳ ಎಂದು ಬರೆಸಬೇಕೆಂದು ನಿರ್ಧರಿಸಲಾಗಿದ್ದು, ಈ ಕುರಿತು ಮೊಬೈಲ್, ವಾಟ್ಸಪ್ ಮೂಲಕ ಮಾಹಿತಿ ನೀಡಿ ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಗ್ರಾಮೀಣ ಪ್ರದೇಶ ಸಭೆಗಳನ್ನು ಕರೆದು ಮತ್ತೇನದ ಎಲ್ಲರೂ ಸಭೆ ಸೇರಿ ಯಾವ ರೀತಿ ಸಮೀಕ್ಷೆಯಲ್ಲಿ ನಾವು ಏನದಂತಂದ್ರೆ ಗಣತಿದಾರರಿಗೆ ಮಾಹಿತಿ ನೀಡಬೇಕಂತ ನಿರ್ಣಯ ಮಾಡಿದ್ದೇವೆ. ಅದು ಏನೆಂದರೆ, ನಮ್ಮ ಮಡಿವಾಳ ಸಮಾಜದವರು ರಾಜ್ಯದಲ್ಲಿ ಸುಮಾರು ಏನದಂತಂದ್ರೆ 11 ಹೆಸರಿನಿಂದ ಗುರುತಿಸಿಕೊಂಡಿದ್ದಾರೆ. ಕೆಲವೊಂದು ಏನದಂತಂದ್ರೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಆಂಧ್ರ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಮತ್ತೇನದ ಕೇರಳ ತಮಿಳುನಾಡಿನ ಒಂದು ಗಡಿ ಭಾಗದಲ್ಲಿರುವ ಮಡಿವಾಳರಿಗೆ ಕೆಲವೊಂದು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವ ಮಡಿವಾಳರನ್ನು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಈ ಒಂದು ಭಾಗದಲ್ಲಿ ಅಗಸ, ಚಕಳ, ಧೋಬಿ, ಮಡಿವಾಳ, ಮಣ್ಣನ್, ಪರೀಟ್, ರಜಕ, ಸಕಳ, ವಣ್ಣನ್, ವೆಲ್ಲುತೇಡನ್, ಸಾಕಳವಾಡು, ಸುಮಾರು ಮರಾಠ, ಅನೇಕ ಏನದಂದ್ರೆ ಮರಾಠ ಮಡಿವಾಳ ಅನೇಕ ಹೆಸರಿನಿಂದ ಏನದಂದ್ರೆ ಕರೆಯುತ್ತಾಗ, ಆಗ ಸಮೀಕ್ಷೆಯಲ್ಲಿ ನಾವು ಕೆಲವೊಂದು ಮಾಹಿತಿಯನ್ನು ನಿಖರವಾಗಿ ಕೊಟ್ಟರೆ ಸರ್ಕಾರಕ್ಕೆ ನಮ್ಮ ಸಮಾಜದವರು ಇವರ ಆರ್ಥಿಕ ಪರಿಸ್ಥಿತಿ ಏನು, ಇವರ ಜೀವನ ಮಟ್ಟವೇನು, ಇವರ ರಾಜಕೀಯ ಪ್ರಾತಿನಿಧ್ಯ ಏನು, ಇವರ ಶೈಕ್ಷಣಿಕ ಗುಣಮಟ್ಟ ಏನು, ಇವರ ಔದ್ಯೋಗಿಕ ಗುಣಮಟ್ಟವೇನು, ಇವರು ಯಾವ ಒಂದು ಜೀವನ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ, ಕಡು ಬಡವರಾಗಿದ್ದಾರೆ, ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಬಡತನ ರೇಖೆಯಿಂದ ಕೆಳಗಿದ್ದಾರೆ, ಇವೆಲ್ಲವನ್ನು ಲೆಕ್ಕ ಹಾಕಿ ನಮ್ಮ ಜನಸಂಖ್ಯೆಯ ಹೆಣ್ಣು ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ, ಸರ್ಕಾರಿ ನೌಕರರ ಬಗ್ಗೆ, ಕೈಗಾರಿಕಾ ಉದ್ಯಮಗಳ ಬಗ್ಗೆ ಇವೆಲ್ಲವನ್ನು ಅಂಕಿಅಂಶ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ನಮಗೇನಾದಂತಂದ್ರೆ ರಾಜಕೀಯ ಮೀಸಲಾತಿ ಮತ್ತು ಔದ್ಯೋಗಿಕ ಮೀಸಲಾತಿ ಮತ್ತು ಇನ್ನಿತರ ಸರ್ಕಾರದ ಅನುದಾನಗಳನ್ನು ಕೊಡಲು ಅವರು ಏನಾದಂಥದ್ದು ಅಂಕಿಅಂಶಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಇಂಥ ಹೊತ್ತಿನಲ್ಲಿ ನಾವು ಏನದಂದ್ರೆ ಮಡಿವಾಳ ಸಮಾಜದವರು ಒಂದೇ ಸಮಾಜದವರು, ನಮ್ಮದು ಒಂದೇ ಜಾತಿ, ಅದು ಮಡಿವಾಳ ಜಾತಿ. ಬೇರೆ ಬೇರೆ ಹೆಸರಿನಿಂದ ರಾಜ್ಯದ ಬೇರೆ ಬೇರೆ ಗಡಿ ಭಾಗದಲ್ಲಿ, ಮಹಾರಾಷ್ಟ್ರ ಗಡಿ ಭಾಗದಲ್ಲಿ, ಆಂಧ್ರ ಗಡಿ ಭಾಗದಲ್ಲಿ, ಮತ್ತೇನದ ತಮಿಳುನಾಡು ಗಡಿ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಿನಿಂದ ಸುಮಾರು 11-15 ಹೆಸರಿನಿಂದ ಕರೀತಿದ್ದಾರೆ. ಆದರೆ ನಾವೆಲ್ಲರೂ ಮಡಿವಾಳರೇ ಮತ್ತು ನಮ್ಮ ಧರ್ಮ ಹಿಂದೂ ಧರ್ಮ. ಅದಕ್ಕೆ ನಾವೆಲ್ಲರೂ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರತಕ್ಕಂಥ ಅನಕ್ಷರಸ್ಥರಿಗೆ ಮತ್ತು ಏನದಂತಂದ್ರೆ ಯಾವುದೇ ಈ ಒಂದು ಗಣತಿ ಬಗ್ಗೆ, ಸಮೀಕ್ಷೆ ಬಗ್ಗೆ ಮಾಹಿತಿ ಇಲ್ಲದೆ ಅವರು ಏನದಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರುವ ನಮ್ಮ ಕುಲ ಬಾಂಧವರಿಗೆ ನಾವು ಮಾರ್ಗದರ್ಶನ ಮಾಡಿ ಸಮೀಕ್ಷೆಯಲ್ಲಿ ಸರಿಯಾದ ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು ಅವರಿಗೆ ಏನಾದಂಥ ಒದಗಿಸಲು ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಮಾಧ್ಯಮಗಳ ಮುಖಾಂತರ ನಮ್ಮ ಸಮಾಜದವರನ್ನು ಏನಾದಂತಂದ್ರೆ ಒಳ್ಳೆಯ ಮಾಹಿತಿ ಕೊಡಬೇಕಂತ ಈ ಮೂಲಕ ಮಾರ್ಗದರ್ಶನ ಮಾಡೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದೇವೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಸಮಾಜದ ಎಲ್ಲ ರಾಜ್ಯ ಸಂಘದವರು, ಜಿಲ್ಲಾ ಸಂಘದವರು ಮತ್ತು ಹಿತೈಷಿಗಳು ಪಾಂಪ್ಲೆಂಟ್ ಮೂಲಕ ಮತ್ತೇನದ ವ್ಯಾಟ್ಸಪ್ ಮೂಲಕ ಮತ್ತೇನದಂತಂದ್ರೆ ಎಲ್ಲ ಕರಪತ್ರಗಳ ಮೂಲಕ ನಮ್ಮ ಸಮಾಜದವರು ಎಲ್ಲರೂ ಒಂದೇ ಹೆಸರು ಬರೆಸಬೇಕು. ಮಡಿವಾಳ ಅಂತ ಒಂದು ಜಾತಿ ಕಾಲಂನಲ್ಲಿ ಮಡಿವಾಳ ಅಂತ ಬರೆಸಬೇಕು ಮತ್ತು ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರೆಸಬೇಕು. ಎರಡೇ ಒಂದು ಅಂಶದ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ನಾವೆಲ್ಲರೂ ಒಮ್ಮತದಿಂದ, ಒಳ್ಳೆಯ ಮನಸ್ಸಿನಿಂದ, ಒಗ್ಗಟ್ಟಿನಿಂದ ಈ ಮಾಹಿತಿಯನ್ನು ಸಮೀಕ್ಷೆದಾರರಿಗೆ ಕೊಟ್ಟು, ಅದಲ್ಲದೆ ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಅವರ ಏನಾದಂತಂದ್ರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್,
ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. 5 ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ 21,500 ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ. ಈ ಧಮಾಕ ಆಫರ್ ಸೆಪ್ಟೆಂಬರ್ 21ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.